ಏನ್ರಿ ಜೀವಕ ಇಷ್ಟು ತಿಂಗಳಾಗಿದ್ಮೇಲೆ ಮನ್ಸಿಗೆ ಇವತ್ತು ಸಮಾಧಾನ ಅನ್ಸ್ಲತ್ತದ ನೋಡ್ರಿ. ಮನೆಗೆ ಮಗಳು ಹಳೆಯ ಮೊಮ್ಮಕ್ಕಳು ಬಂದವಲ್ಲ, ಮನೆ ತುಂಬಿದ್ ಕಾಣಿಸ್ಲತ್ತದ. ಇವತ್ತ ಜೀವ ಜರ ಖುಷಿ ನಿಂತದ ನೋಡ್ರಿ. ನನಗೂ ಹಂಗೆ ಆಗ್ಬಿಟ್ಟಿತ್ತು. ಜೀವದಾಗ ಜೀವ ಇದ್ದಿದ್ದಿಲ್ಲ. ಯಾರ ಸಲಿಂದ ಬದುಕ್ಬೇಕಪ್ಪ, ಏನದ ನಮ್ಮ ಜೀವನದಾಗ. ಇರ್ಲಿಕ್ಕೊಬ್ಬ ಮಗನಿಗೆ ದೇವ್ರು ಕರ್ಕೊಂಡು ಬಿಟ್ಟನು, ಆಯಿತು ಮೊಮ್ಮಕ್ಕಳಿಲ್ಲ ಏನಿಲ್ಲ, ಯಾರ ಸಲಿಂದ ಬದುಕಬೇಕು ಅನ್ನಂಗಾಗಿತ್ತು ನನಗಂತರೂ. ಈಗ ಜರ ಸಮಾಧಾನ ಆಯಿತು ನೋಡು. ಮೊಮ್ಮಕ್ಕಳು ಮುಖ ಕಂಡು ಮಗಳು ಹಳೆ ಹರ ಅನ್ನಪ್ಲೆ ಆಯಿತು ನಮಗೂ. ಹಾಗೆ ದೇವರು ಒಂದು ಕಿತ್ಕೊಂಡು ಅಂತಂದ್ರೆ ಒಂದು ಕೊಡ್ತಾನಂತ, ಅದು ಏನು ಸುಳ್ಳಲ್ಲಿ ಬಿಡು. ಇದು ರೀ ಅತ್ತಿ, ಎಲೆ ಅಡಿಕೆ ತೊಗೊಂಡು ಬರಲಿ ಅನ್ನೋದು ಕೇಳಕ್ಕೆ ಬಂದ್ರಿ ನಿಮ್ಗೆ ಮತ್ತು ಮಾವರಿಗೆ. ನನಗೇನು ಬ್ಯಾಡ್ ಬಿಡುವ, ಮತ್ತು ನಿಮ್ಮ ಮಾವೇ ತಿಂತಿರೋ ಅಂತಂತಂದ್ರೆ ತೊಗೊಂಡು ಬಾ. ಇಲ್ಲಿ ಬಿಡವ್ವ, ನಾನು ಊಟ ಆಯ್ತಲ್ಲ ಹಾಗೆ ಹಾಕೊಂಡು ಬಂದಿದ್ನಿ, ಅವಾಗೇ ತಿಂದಿನ ತಗೋಣ, ಈಗೇನು ಬೇಡ. ಹ್ಞೂ ರೀ ಮಾವರೇ. ಇದು ಪೂಜಾ ರೀ ಅತ್ತಿ, ಅಡುಗೆ ಅಂತರೂ ಭಾಳ ಅಂದ್ರೆ ಭಾಳ ಚಲೋ ಮಾಡಿರವ. ನೀನು ನಿಮ್ಮವ್ವ ಎಷ್ಟೋ ತಿಂಗಳಾಯ್ತು ನೋಡಿ ಇಂಥ ಊಟ ಮಾಡಲಾರ್ದು. ಭಾರಿ ಅಂದ್ರೆ ಭಾರಿ ಚಲೋ ಆಗಿತ್ತು. ಹೇಳಿ ನಿಮ್ಮ ಅವ್ಗನು, ನಂಗೆ ಹೇಳೋಕ್ಕಾಗಲೇ ಇಲ್ಲ. ಮಕ್ಕೊಂಡ್ರೇನು ಬೀಗ್ರು? ಇಲ್ರಿ, ಅವ್ವ ಹಾಸಿಗೆ ಹಾಸ್ಲಾಗತ್ತಿಳು, ಮತ್ತು ನಾನೇ ಅದೇ ಎಲೆ ಅಡಿಕೆ ಕೇಳಮ್ಮಂತೇಳಿ ಬನ್ನಿ. ಹೇಳ್ತೀನಿ ತೋರಿ ಅತ್ತಿ. ಅವಾಗ ಎಲ್ಲ ಅಡ್ಗೆ ಅವೇ ಮಾಡ್ಯಾಡ್ರಿ, ನಾ ಬರೀ ಕಟ್ಟಿನ ಸಾಂಬಾರು ಅಟ್ಟೆ ಮಾಡೀನಿ. ಎಲ್ಲ ಅವನೇ ಮಾಡ್ಯಾಡ್ರಿ. ಹೂನವ, ಭಾರಿ ಅಂದ್ರೆ ಭಾರಿ ಆಗಿತ್ತು ಅಡ್ಗೆ. ಭಾಳ ದಿನನೇ ಆಗಿತ್ತು ಬಿಡು ಇಂಥ ಊಟ ಮಾಡ್ಲಾರ್ದು. ಅದು ಯಾರಿಗಾರ ಕರೆಸಿ ಅಡ್ಗೆ ಮಾಡ್ಲಿಕ್ಕೆ ಹಚ್ಚಿರ ಅಟ್ಟೇನೋ ಇಷ್ಟು ರುಚಿ ಆಗ್ತಿದ್ದಿಲ್ಲ ಬಿಡು. ಚಂದಾಗಿತ್ತು. ಹೇಳು ಬೀಗ್ತರಿ. ಹ್ಞೂ ರೀ ಮಾವರೇ, ಆಯ್ತು ರೀ. ನಾ ಇನ್ನು ಬಲ್ರಿ ಅತ್ತಿ. ಹ್ಞೂ ನಾವು ಆಯ್ತು. ಅದೇ ಪ್ರಮೀಳಾ ಮತ್ತು ಪರಗಳು ಆಕಿನ ಗಂಡ ಎಲ್ಲರೂ ಏನು ಮಕ್ಕೊಂಡ್ಬಿಟ್ರ ಏನು? ಗೊತ್ತಿಲ್ಲ ರೀ ಅತ್ತಿ. ಈಗ ನಾ ಬರೋ ಟೈಮಿಗೆ ಅವ್ರ ಕಾಣಿ ಮುಚ್ಚಿದಿತ್ತು ರೀ. ಮಕ್ಕೊಂಡ್ರೆ ಕಾಣಿಸ್ತದ್ರಿ ಅವರು. ಹ್ಞೂ ಮಕ್ಕೊಂಡಿರ್ಬೇಕು. ಇದ್ದಿಲ್ಲತ್ತಂದ್ರೆ ಬರ್ತೀವಿ, ಹುಡುಗರು ಬರ್ತೀವೋ ಇಲ್ಲೇ ಮಾತಾಡ್ಕೊತಾ ಮಕ್ಕೊಂಡಿರ್ಬೇಕು. ತಗೋ ಆಯ್ತು ತಗೋವ, ಹೊತ್ತಾಗೈತಿ ಪಾಪ. ಮುಂಜಾನೆ ಹಿಡಿದು ಕೆಲಸ ಮಾಡಿ ನಿಮಗೂ ಹೈರಾಣ ಆಗಿರ್ತದ. ಮಕ್ಕೋರಿ ನೀವು. ಬೀಗ್ತರಿಗೆ ಅಡುಗೆ ಚೆಂದಾಗಿತ್ತು ಅಂತ ಹೇಳುವ. ಹ್ಞೂ ರೀ ಅತ್ತಿ, ಆಯ್ತು ರೀ. ಇದು ಈಗ ನಿನಗೆ ಆರಾಮಾಗ್ಯದ, ಎಲ್ಲ ಆಗ್ಯದ, ಆಯಿತು. ಮಗಳು ಹಳೆಯ ಮೊಮ್ಮಕ್ಕಳು ಎಲ್ಲ ಬಂದಾರ, ಮತ್ತು ಈಗ ನೋಡ್ಕೊಲು ಖರ ಅನ್ನಪ್ಲೆ ಆಗಿರ್ತದ. ಬೀಗ್ತರಿಗೂ ಮತ್ತು ಪೂಜೆಗೇನು ಕರ್ಕೊಂಡು ಹೋಗ್ತಾರೋ ಏನು ಮಾಡ್ತಾರೋ ಅವರು. ಇಲ್ಲೇ ಅಂತರೂ ಬಿಡಲ್ಲ ಅವರು. ಯಾಕಂತಂದ್ರೆ ಇಲ್ಲಿ ಏನದ ಅಂತ ಬಿಡ್ತಾರ. ಸಣ್ಣ ಕದಾಳ, ಮತ್ತು ಅವ್ರ ಅಣ್ಣ ಅಂದಿಲ್ಲ ಏನು ಅವಾಗೆ ಇನ್ನೂ ಒಂದು ಮಾಡ್ಬೇಕಲ್ಲಕತ್ತಿದ್ದೆವು ಅಂಥೇಳಿ, ಮತ್ತು ಮಾಡ್ತಿರ್ಬೇಕು. ಹೋತಾಳ ಕಾಣಿಸ್ತದ. ನಿನ್ನ ಮುಂದೆ ಏನೂ ಅಂದಿಲ್ಲ ಏನು ಬೀಗ್ತರ್? ಹೌದು ನೋಡು, ನಾ ವಿಚಾರ ಮಾಡಿಲ್ಲ. ಈಗ ನನಗೆ ಆರಾಮಾಗಿ ಹಿಂಗೆ ಓಡಾಡ್ಲಾಗತ್ತೀನಿ ಎಲ್ಲರ ಮುಂದೆ. ಮತ್ತು ಈಗ ಎದಕ್ಕಾಕಿ ಬೀಗ್ತಿ ಇರ್ಲಿಕ್ಕೆ ಹೋತಾಳ ನಮ್ಮ ಮನ್ಯಾಗ, ಮಗಳಿಗೆ ಎದಕ್ಕೆ ಬಿಡ್ಲಿಕ್ಕೆ ಹೋತಾಳ. ಕರ್ಕೊಂಡು ಹೋಗ್ತಿರ್ಬೇಕು. ನಾ ವಿಚಾರ ಮಾಡಿಲ್ಲ ನೋಡು. ಹೆಂಗೆ ತಡೀಲಿ ನಾ ಈಗ ಆಕಿ ಪೂಜಾಗ. ನಾ ಚೆಂದಾಗಿನಂತ ಅವ್ರು ತಿಳ್ಕೊಂಡಾರ, ನಾ ಚಂದತೀನಿ. ನನ್ನ ಮಗನಿಗೆ ನೋವು ಕೂತಾಳಕಿ, ಆಕಿನ ಮೇಲಿನ ಸಿಟ್ಟ ಈ ಜನ್ಮದಾಗ ಹೋಗಲ್ಲ ನನಗೆ. ಏನು ಮಾಡಲಿ, ಹೆಂಗೆ ಉಳಿಸ್ಕೋಬೇಕು ಈಗ ಆಕಿಗೆ ನಮ್ಮ ಮನ್ಯಾಗ. ವಿಚಾರ ಮಾಡ್ಬೇಕಾಗ್ತದ. ನಾಳೆಗೆ ಜರ ಕುಮುದಿಗೆ ಭೇಟಿ ಆಗ್ಬೇಕಾಗ್ತದ. ಕುಮುದಿಗೆ ಭೇಟಿಯಾಗಿ ಮುಂದಿಂದು ಏನಾರ ಪ್ಲ್ಯಾನಿಂಗ್ ಮಾಡಬೇಕು. ಹಿಂಗೆ ಬಿಟ್ಟರೆ ಆಗಲ್ಲ. ಮತ್ತು ಬ್ಯಾಗೆಲ್ಲ ತಯಾರು ಮಾಡ್ಕೊಂಡು ಹೋಗ್ಲಿಕ್ಕೆ ನಿಂತಾರಂತಂದ್ರೆ ಆಯ್ತು, ಕೂಡ್ಬೇಕಾಗ್ತದೆ. ನಾ ಇಟ್ಟು ಕಷ್ಟಪಟ್ಟಿದ್ದು ವ್ಯರ್ಥ ಆಗ್ಬಿಡ್ತದ. ಮಾಡಂತರಿ ಗೌರಿ, ಇನ್ನು ಮಾತಾಡ್ಲಾಗತ್ತೀನಿ, ಅಟ್ಟೆ ಕೂತಿದ್ದಿ. ಏನಿಲ್ರಿ, ಅದು ಅದೇ ಇಷ್ಟು ದಿನ ಪಾಪ ನಂಗೆ ಚಲೋ ನೋಡ್ಕೊಂಡಾಳ. ಮನಿದೆಲ್ಲ ಹೊರ ಬದುಕೆಲ್ಲ ನೋಡ್ಕೊಂಡೋಳಲ್ಲ. ಈಗ ಮತ್ತು ಹೋದಳು ಅಂತಂತಂದ್ರೆ ಮತ್ತು ಮನೆ ಬಣ ಬಣ ಕಾಣಿಸ್ತದ. ಅವಾಗ ಭಾಳ ಸಿಟ್ಟಿದ್ರಿ ನನಗೆ ಆಕಿನ ಮ್ಯಾಲೆ. ಖರೆ ಆಕಿ ಮತ್ತು ಬಂದು ಈಟೆಲ್ಲ ಮಾಡ್ದೋಳಲ್ಲ, ಅದಕ್ಕೆ ಜೀವ ಕಳ್ಸಕ್ಕೆ ಮನಸ್ಸೇ ಇಲ್ರಿ. ಆದ್ರೆ ಇರುವಂತ ಹೆಂಗೆ ಹೇಳಬೇಕು, ಅವ್ರು ಹೆಂಗೆ ಬಿಡ್ತಾರ, ಅದೇ ವಿಚಾರ ಮಾಡ್ಲತ್ತಿದ್ನಿ. ನೋಡು ಗೌರಿ, ನಿಂಗೊಂದು ಮಾತು ಹೇಳಿ. ಈಗ ಆಕಿ ಪೂಜಾಗ ಏನಾರ ಮಕ್ಕಳದು ಕೊಟ್ಟಿನ ದೇವ್ರ ಮಕ್ಕಳದು ಇದ್ದೀವು ಅಂತಂತಂದ್ರೆ ಆಕಿನೂ ಮಕ್ಕಳು ಮಾರಿ ನೋಡಿ ಇರ್ತಿಳು. ಓದ್ತಿದ್ದಿಲ್ಲ ಆಕಿ, ಅವ್ರ ಮನೆಗೂ ಓದ್ತಿದ್ದಿಲ್ಲ, ಇನ್ನೊಂದು ಲಗ್ನೂ ಆಗ್ತಿದ್ದಿಲ್ಲ. ಅವ್ರ ಮನೆಯವರು ಇನ್ನೊಂದು ಲಗ್ನ ಮಾಡ್ತಿದ್ದಿಲ್ಲ. ಹೋಲ್ಬಿಡು, ಮಕ್ಕಳು ಹರಲ್ಲ ನನ್ನ ಮಗಳಿಗೆ ಅಂತೇಳಿ ಬಿಡ್ತಿರೋ ಅವರು. ಈಗ ಪಾಪಕಿ ಮಕ್ಕಳಿಲ್ಲ ಏನಿಲ್ಲ, ಇನ್ನು ಸಣ್ಣಕ್ಕಿ. ಅವ್ರವ್ವ ಅಪ್ಪ ಮಗಳಿಗೆ ಇಂಥ ಪರಿಸ್ಥಿತಿ ಇದ್ದಾಗ ನೋಡಿ ಯಾಕೆ ಸುಮ್ಮನಿರ್ತಾರ? ಮಾಡೋರೆ ಅವ್ರು ಇವತ್ತಿಲ್ಲ ನಾಳೆಗಿನ ಒಂದು. ಅದಕ್ಕೆ ಇರ್ಲಿ ಬಿಡು, ಏನು ಮಾಡ್ತಿ. ಈಗ ನಮಗೆ ಮಗಳು ಹಳೆಯರ ಮೊಮ್ಮಕ್ಕಳರ, ಅವ್ರ ಮುಖ ನೋಡ್ಕೊಂಡೇ ಇರೋದು. ಮತ್ತೇನು ಮಾಡೋಕ್ಕೆ ಬರ್ತದ? ಈ ಥರ ಕೊಟ್ಟನಲ್ಲ ದೇವ್ರಂತೆ ಸಮಾಧಾನ ಆಗೋದಷ್ಟೇ, ಮತ್ತೇನು ಮಾಡೋಕ್ಕಾಗಲ್ಲ. ಹ್ಞೂ ರೀ, ನೀವು ಹೇಳೋದ್ನು ಖರೇನೆ ಬಿಡ್ರಿ. ಮತ್ತು ಕೃಷ್ಣ, ಕೃತಿಕಾ, ಇಬ್ರು ಎಷ್ಟೊತ್ತಾಯ್ತು ಟಿ ವಿ ನೋಡ್ಲಾಗತ್ತೀರಿ, ಎದ್ದು ಬರ್ಲಕ್ಕೆ ತಯಾರಿಲ್ಲ. ಹೊತ್ತೋಗಿಲ್ಲ, ಮಕ್ಕಳಿಗೆ ಬರಲ್ಲ, ಟೈಮ್ ನೋಡ್ರಿ ಇಲ್ಲಿ. ಮಮ್ಮಿ ಇನ್ನೊಂದು ಸ್ವಲ್ಪ ಅದ ಮಮ್ಮಿ, ಅದಿಷ್ಟು ನೋಡ್ಬಿಟ್ಟು ಬರ್ತೀವಂತ. ನಮ್ಗಿನ್ನ ನಿದ್ದೆ ಹೊಂಟಿಲ್ಲ ಮಮ್ಮಿ, ಪ್ಲೀಸ್ ಪ್ಲೀಸ್ ನೋಡ್ಲಕ್ ಬಿಡು. ಏನು ಟಿವಿ ನೋಡ್ತಾರಂತೇನು ಇನ್ನ? ಹ್ಞೂ ನೋಡ್ರಿ, ಎಷ್ಟತನ ಆಯ್ತು ಕುಂತಾರಿಕ. ತಡ ಆಗೈತ ಮಕ್ಕೋ ಬರ್ರಿ ಅಂತಂತಂದ್ರೆ ಒಲ್ ಅಂತ, ಇನ್ನೂ ಒಂದು ತಟಕದ ಅಂತ ನೋಡಿ ಬರ್ತಾರಂತ ಇಬ್ಬರು. ಇರ್ಲಿ ಬಿಡು ಪ್ರಮೀಳಾ, ಪಾಪ ಏನೋ ನೋಡ್ತಾವ್ ಕಾಣ್ತೈತಿ, ಬಿಟ್ಬಿಡು. ಬಾ ಇಲ್ಲಿ ನಂಗೆ ನಿನ್ನ ಜೊತೆ ಜರ ಮಾತಾಡೋದದ, ಬಾ. ಅವ್ರು ನೋಡಲೇಕ್ ಬಿಡು ಟಿವಿ.
ಹ್ಞೂ ಹೇಳ್ರಿ, ನನಗೂ ಮಾತಾಡತ್ತಿತ್ತು ಬಿಡ್ರಿ. ಹೇಳ್ರಿ, ಹೆಂಗೆ ಅನ್ನಿಸ್ತು ನಮ್ಮ ಮನೆ, ನಮ್ಮ ಅವ್ವ ಅಪ್ಪ, ನಮ್ಮ ಅತ್ತಿಗೆ ಎಲ್ಲ ಹೆಂಗೆ ಅನ್ನಿಸ್ತು ನಿಮ್ಗೆ? ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಖರೆಗೂ ನಿಮ್ಮ ಅವ್ವಪ್ಪ ಎಷ್ಟು ಚಂದ ಅದಾರ, ಎಷ್ಟು ನಿನಗೆ ಜೀವ ಮಾಡ್ತಾರೆ. ನನಗೂ ಅಟ್ಟೆ ಭಾಳ ಅಂದ್ರೆ ಭಾಳ ಚಂದ ನೋಡ್ಕೊಂಡರು. ಖುಷಿ ಆಯ್ತಪ್ಪ ನನಗಂತೂ. ಪಾಪ ನಿಮ್ಮ ಅತ್ತಿಗೆಮ್ಮು ಸುಳ್ಳು ಅನ್ಬಾರ್ದು, ಪಾಪ ಚಂದರ ನೋಡು. ನಾವು ಬಂದೀವಿ ಅಂಥೇಳಿ ಎಷ್ಟು ಓಡಾಡಿ ಎಲ್ಲ ಮಾಡಿದ್ರು ಚಂದರ. ಚಲೋ ಅನ್ನಿಸ್ತು ನನಗಂತೂ. ಆದ್ರೆ ಪಾಪ ನಿಮ್ಮ ಅಣ್ಣನ ಸುದ್ದಿ ಕೇಳಿ ಭಾಳ ಅಂದ್ರೆ ಭಾಳ ಬೇಜಾರಾಯಿತು ನನಗೆ. ಹ್ಞೂ ರೀ, ನನಗೂ ಭಾಳ ಅಂದ್ರೆ ಭಾಳ ಬೇಸರ ಆಯಿತು. ನಮ್ಮ ಅಣ್ಣ ಇರ್ಬೇಕಿತ್ತು ರೀ. ಭಾಳ ಅಂದ್ರೆ ಭಾಳ ಖುಷಿ ಪಡ್ತೀನಿ ಅವ. ನಮ್ಮ ಮಕ್ಕಳಿಗೆ ನೋಡಂತರೂ ಇನ್ನೂ ಖುಷಿ ಪಡ್ತೀನಿ. ನನಗಂತೂ ನಮ್ಮ ಅತ್ತಿಗೆಮ್ಮಗೆ ನೋಡ್ರೆ ಭಾಳ ಮರಗ್ತದೆ ಜೀವ. ನಮ್ಮ ಅತ್ತಿಗೆ ಭಾಳ ಅಂದ್ರೆ ಭಾಳ ಒಳ್ಳೆಯವರು. ನಮ್ಮ ಅಣ್ಣನ ಗತ್ಲೇನೆ, ನಮ್ಮ ಅಣ್ಣ ಭೀ ಹೆಂಗೆ ಅವ್ರ ಗತ್ಲೇನೆ ಭಾಳ ಒಳ್ಳೆಯವ್ರು ಇದ್ದರು. ನಮ್ಮ ಅತ್ತಿಗೆಮ್ಮನ ಮುಂದಿನ ಜೀವನ ನೆನೆಸ್ಕೊಂಡ್ರೆ ನನಗೆ ಭಾಳ ಸಂಕಟ ಆಗ್ತದಪ್ಪ. ಅಲ್ಲ, ನನಗೂ ನಿಮ್ಮ ಅತ್ತಿಗೆಮ್ಮನ ಮೇಲೆ ಭಾಳ ರೆಸ್ಪೆಕ್ಟ್ ಅದ ಬಿಡು, ಇಲ್ಲಂತಿಲ್ಲ. ಆದ್ರೆ ನೀ ಅಬ್ಸರ್ವ್ ಮಾಡ್ದೇನು ಪ್ರಮೀಳ? ಒಂದು ಮಾತು ಕೇಳ್ತೀನಿ. ನನಗೆ ಅನ್ಸಿತಪ್ಪ, ನೀ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ. ಮತ್ತು ಏನು ಕೇಳ್ರಿ? ನಿಮ್ಮ ಅವ್ವ ಅಪ್ಪಗೆ ವಯಸ್ಸಾಗ್ಯದ, ನಿಮ್ಮ ಅತ್ತಿಗೆಮ್ಮಗ ಮಕ್ಕಳಿಲ್ಲ, ಈಗ ಗಂಡಿಲ್ಲ. ನಿಮ್ಮ ಅತ್ತಿಗೆಮ್ಮ ಇನ್ನೂ ಸಣ್ಣವ್ರು ಅದಾರ ಅಂದರೂ ಯಾಕೆ ಇಲ್ಲಿ ಬಿಟ್ಟಾರ? ಅವ್ರ ಮನೆಗೆ ಕರ್ಕೊಂಡು ಹೋಗಿ ಇನ್ನೂ ಒಂದು ಲಗ್ನ ಮಾಡ್ಬೋತಿತ್ತಲ್ಲ, ನಿಮ್ಮ ಅತ್ತಿಗೆಮ್ಮನ ಜೀವನ ಚಂದ ಇರಲಿ ಅಂಥೇಳಿ. ಅವ್ರ ಅವ್ವ ಅಪ್ಪ ಮತ್ತು ಇಲ್ಲಿ ಯಾಕೆ ಬಿಟ್ಟಾರ? ಅದೇ ಗೊತ್ತಾಗವಲ್ದು. ನನಗನ್ಸಿದ ಮಟ್ಟಿಗೆ ನಿಮ್ಮ ಅವ್ವ ಅಪ್ಪಗೆ ವಯಸ್ಸಾಗ್ಯದಲ್ಲ, ಇರತನ ಚಲೋ ನೋಡ್ಕೊಂಡೋಳು ಸೊಸಿ ಅಂತಂದ್ರೆ ಈಗ ಎಲ್ಲ ಆಸ್ತಿನೂ ಸೊಸಿಗೆ ಬರೆದು ಬಿಡ್ತಾರ ನಿಮ್ಮ ಅವ್ವ ಅಪ್ಪ. ಅವ್ರಿಗಂತೂ ಗೊತ್ತಿರಲಿಲ್ಲ ನೀ ಇದ್ದಿದ್ದು. ನಿಮ್ಮ ಅತ್ತಿಗೆಮ್ಮನ ಮನೆಯವ್ರಿಗಲಿ ನಿಮ್ಮ ಅತ್ತಿಗೆಮ್ಮಗಲಿ ಇನ್ನೊಂದು ಹೆಣ್ಮಗಳು ಅದಾಳ ಅಂತೇಳಿ ಗೊತ್ತಿರಲಿಲ್ಲ. ಈಗ ಇತ್ತೀಚೆಗೆ ಈಗ ನಾವು ಬಂದಳಕ್ಕೆ ಗೊತ್ತಾಗ್ಯದ. ಅದಕ್ಕೆ ಬರೋಕ್ಕಿಂತ ಮುಂಚೆ ಅವರು ಯಾರೂ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಈ ಮನ್ಯಾಗ ಆಸ್ತಿ ಸಲಿಂದ ಅದಾರ ಅಂತ ನನಗೆ ಅನಿಸ್ಲಾಗ್ತದ. ನೀನೇ ವಿಚಾರ ಮಾಡು. ಏನೂ ಇಲ್ಲ, ಈಗ ಮಕ್ಕಳು ಇಲ್ಲ, ಗಂಡ ಇಲ್ಲ, ಮತ್ತು ಯಾಕೆ ಇಲ್ಲಿ ಬಿಟ್ಬಿಡ್ತಾರ ರವಪ್ಪ? ಮುಂದೆ ನನ್ನ ಮಗಳ ಜೀವನ ಹೆಂಗಪ್ಪ? ಅತ್ತಿ ಮಾವನು ವಯಸ್ಸಾದವ್ರ, ಇವತ್ತಿಲ್ಲ ನಾಳೆಗೆ ಅವರು ಇರಲ್ಲ. ಮುಂದೆ ನಂದು ಮಗಳ ಜೀವನ ಹೆಂಗೆ ಅಂಥೇಳಿ ಅವ್ರು ವಿಚಾರ ಮಾಡಿರತ್ತಂದ್ರೆ ಇನ್ನೊಂದು ಲಗ್ನ ಮಾಡ್ಕೇಸಿ ಕಳಿಸ್ತಿರು, ಇಲ್ಲ ಮನ್ಯಾಗ ಲಗ್ನ ಆಗತ್ತನಾರ ಮನೆಗೆ ಇಟ್ಕೋತಿರಪ್ಪ. ಇಲ್ಲಿ ಯಾಕೆ ಬಿಡ್ತಿರು? ನನಗನ್ಸಿದ ಮಟ್ಟಿಗೆ ಒಟ್ಟು ಆಸ್ತಿ ನನ್ನ ಮಗಳಿಗೆ ಬರಲಿ ಅಂಥೇಳಿ ಬಿಟ್ಟಾರಂತ ನಾ ಅಲ್ಲಾಗತ್ತೀನಿ. ನೀನು ವಿಚಾರ ಮಾಡಿ ನೋಡು. ನನಗೆ ಯಾಕೋ ಹಿಂಗೆ ಅನ್ಸ್ಲತ್ತದಪ್ಪ. ಅದು ಹಂಗೆ ಯಾರೂ ಬಿಡಲ್ಲ. ಗಂಡ ಮಕ್ಕಳು ಏನೂ ಇಲ್ಲದೆ ಹೈಂದು ಏಜ್ ಆಗ್ಯದ, ವಯಸ್ಸೇ ಆಗ್ಯದ, ಅದಕ್ಕೆ ಬಿಟ್ಟಾರ ಅಂದ್ರೆ ಹೆಂಗಾರ. ಸಣ್ಣವರು ನಿಮ್ಮ ಅತ್ತಿಗೆಮ್ಮ, ನಿನಗೆ ಅವ್ರಿಗೆ ಒಂದು 2-3 ವರ್ಷ ಅಟ್ಟ ಡಿಫ್ರೆನ್ಸ್ ಅನ್ನಿಸ್ತದ ಅಷ್ಟೇ, ಮತ್ತೇನಿಲ್ಲ. ಮತ್ತು ಅದು ಹೆಂಗೆ ಬಿಟ್ಟಿರ್ತಾರ ನೋಡು, ವಿಚಾರ ಮಾಡು. ಅತ್ತಿಗೆಮ್ಮಂಗೆ ನೋಡಿದ್ರೆ ನನಗಂತೂ ಹಂಗೆ ಅನಿಸ್ವಲ್ದು. ಯಾಕಂತಂದ್ರೆ ಈಗ ನಾ ಅಪ್ಪ ಬೈಯೋದು ನಾ ಹೋಲತ್ತಿದ್ದ, ಅತ್ತಿಗೆಮ್ಮ ನನಗೆ ಕಳಿಸ್ಕೊಡ್ಲಿಲ್ಲ. ಒಂದು ರೀತಿ ಹೇಳ್ಬೇಕಂತಂದ್ರೆ ಅತ್ತಿಗೆಮ್ಮ ಮತ್ತು ಅವ್ರ ಅವರ್ಲಿಂತೆ ನನಗೆ ನಮ್ಮ ಅವ್ವ ಅಪ್ಪ ಇಟ್ಕೊಳಕ್ಕೆ ಒಪ್ಕೊಂಡರು. ಇದ್ದಿಲ್ಲತ್ತಂದ್ರೆ ಅವ್ರು ಬೈಲತ್ತಿರು, ಕಂಡಪಟ್ಟಿ ಬೈಲತ್ತಿರು, ಹೊರಗೆ ಹೋಗು, ಇರ್ಬೇಡ ನಮ್ಮ ಕಣ್ಮುಂದ ಅಂತ ಭಾಳ ಅಂದ್ರೆ ಭಾಳ ಬೈದಾರ ರೀ ಅವರು. ಅತ್ತಿಗೆಮ್ಮ ಮತ್ತು ಅವ್ರ ಅವರೇ ನಿಂತು ಮಾತಾಡಿದ ಮೇಲೆ ಅವರು ಒಪ್ಕೊಂಡರು, ನಿಮಗೂ ಕರ್ಸಂತ ಹೇಳಿದ್ರು. ನನಗೇನು ಹಂಗೆ ಅನ್ಸಲ್ದಪ್ಪ. ನೀವು ಯಾಕೋ ತಪ್ಪು ತಿಳ್ಕೊಳತ್ತೀರ ಅನ್ಸತ್ತ ನಮ್ಮ ಅತ್ತಿಗೆಮ್ಮನ ಬಗ್ಗೆದಾಗ. ನೋಡೋದೇ ಅವ್ರ ಅತ್ತಿಗೆಮ್ಮಗ 2 ದಿನ ಆಯಿತು ನೋಡ್ಲಾಗತ್ತಾಳ. ಏನು ಅದ್ರಟ್ಟಿಗೆ ಬಾಲ್ಯದ ಗೆಳತಿ ಹೇಳೇನೋ ಅನ್ನೋಷ್ಟು ನಂಬ್ಲತ್ತಾಳ ಅವ್ರ ಅತ್ತಿಗೆ. ಮಾಡ್ತೀನಿ ತಡಿ, ಹೆಂಗಾರ ಮಾಡಿಕಿನ ಮನಸ್ಸಿನಾಗ ಇವ್ರ ಅತ್ತಿಗೆಮ್ಮನ ಮೇಲೆ ಸಿಟ್ಟು ಬರಂಗೆ ಮಾಡಬೇಕು. ಮಾಡ್ತೀನಿ. ಮೊದಲು ಅವ್ರ ಅತ್ತಿಗೆಮ್ಮಗ ಹೊರಗೆ ಹಾಕ್ದಂತಂದ್ರೆ ನನಗೆ ಈ ಮನೆಗೆ ಉಳ್ಕೊಳಕ್ಕೆ ಜಾಗ ಆಗ್ತದ, ಮತ್ತು ಈ ಆಸ್ತಿನೂ ಕೈಗೆ ಸಿಗ್ತದ. ಮಾಡ್ತೀನಿ ತಡಿ. ನೋಡಿ ಪ್ರಮೀಳಾ, ನೀ ನೋಡೋದೇ 2 ದಿನ ಆಯ್ತು ನಿಮ್ಮ ಅತ್ತಿಗೆಮ್ಮಂಗೆ ನೋಡ್ಲಾಗತ್ತಿದ್ದಿ. ಏನು ಬೆಳ್ಳಗಿದ್ದಿದ್ದೆಲ್ಲ ಹಾಲು ಇರಲ್ಲ, ಸುಣ್ಣನೂ ಆಗಿರ್ಬೋದಲ್ಲ. ಯಾಕೆ ನೀ ಇಷ್ಟೊಂದು ಪಾಸಿಟಿವ್ ವಿಚಾರ ಮಾಡ್ಲಾಗತ್ತಿದ್ದಿ? ಸ್ವಲ್ಪ ಥಿಂಕ್ ಮಾಡಿ ನೋಡು. ಆಸ್ತಿ ಹಣ ಅಂದ್ರೆ ಹೆಣ ಬೈತರಿತದ. ಅಂಥದ್ರಾಗ ಇಟ್ಟಾಕೊಂಡು ಆಸ್ತಿ ಒಂದಲ್ಲ 2 ಅಲ್ಲ, ಎಷ್ಟು ಪ್ರಾಪರ್ಟಿ ಇದೆ ಹೇಳಿ ನಿಮ್ಮದು? ಲೆಕ್ಕೇ ಇಲ್ಲ. ಅಷ್ಟೊಂದು ಪ್ರಾಪರ್ಟಿ ಇದೆ. ಅಷ್ಟು ಪ್ರಾಪರ್ಟಿ ಮೇಲೆ ಎಂಥವ್ರದ್ದೇ ಯಾರಿಗೆ ಕಣ್ಣು ಬಿದ್ದೇ ಬೀಳ್ತಾವೆ. ಏನು ಈಗ ನೀ ಬಂದಿದ್ದಿಲ್ಲತ್ತಂದ್ರೆ ಒಟ್ಟು ಆಸ್ತಿ ನಿಮ್ಮ ಅತ್ತಿಗೆಮ್ಮಗೆ ಸೇರ್ತಿತ್ತು. ಏನು ನಿಮ್ಮ ಅವ್ವ ಅಪ್ಪನೇ ನಿಂತು ಬರೀತಿರು, ಹಂಗೆ ನಿಮ್ಮ ಅತ್ತಿಗೆಮ್ಮ ಅವ್ರಿಗೆ ನೋಡ್ಕೊತಿರು, ಬರಪ್ಲೆ ಮಾಡ್ತಿರು. ಏನು ಈಗ ನೀ ಬಂದಿದ್ದಲ್ಲ ನೋಡು, ನಿಮ್ಮ ಅತ್ತಿಗೆಮ್ಮಗ ಮುಂದೆ ಎಷ್ಟು ಸಿಟ್ಟು ಬರ್ತದೆ ನೋಡಿ. ನಾ ಹೇಳಿದ ಮಾತು ಅವಾಗ ನಿನಗೆ ಖರೆ ಅನ್ನಿಸ್ತದೆ, ಅಲ್ಲಿ ತನಕ ನಿನಗೆ ಖರೆ ಅನ್ಸಲ್ಲ. ನೋಡಿ ನೀನೇ ಥಿಂಕ್ ಮಾಡಿ ನೋಡು, ನಿನಗೆ ಅರ್ಥ ಆಗ್ತದೆ. ನಂದು ಬೇಡ ನಿಂದು ಬೇಡ, ಒಂದು ಟೆಸ್ಟ್ ಮೇಡಮ್. ನಾ ಹೆಂಗೆ ಹೇಳ್ತೀನಲ್ಲ ನೀ ಹಂಗೆ ಮಾಡು, ನಿನಗೆ ಗೊತ್ತಾಗ್ತದೆ ಹೌದಲ್ಲ ಅಂಥೇಳಿ. ನೀನು ನಿಮ್ಮ ಅತ್ತಿಗೆಮ್ಮನ ಹತ್ರ ಹೋಗಿ, ಅತ್ತಿಗೆಮ್ಮ ನೀವು ಯಾಕೆ ಇನ್ನೊಂದು ಮ್ಯಾರೇಜ್ ಆಗಬಾರ್ದು ಅಂಥೇಳಿ ಕೇಳಿ ನೋಡು. ನಿಮ್ಮ ಅತ್ತಿಗೆಮ್ಮ ಹ್ಞೂ ಆಗಬೇಕು, ಇಲ್ಲ ಮುಂದೆ ಆಗ್ತೀನಿ, ಈಗ ನನ್ನ ಮನಸ್ಥಿತಿ ಸರಿ ಇಲ್ಲ, ಮುಂದಿಂದು ಗೊತ್ತಿಲ್ಲ, ನೋಡಮ್ಮಿ ವಿಚಾರ ಮಾಡಮ್ಮಿ ಅಂತ ಇಂಟ್ರೆಸ್ಟಾಗಿ ಮಾತಾಡಿದ್ರು ಮ್ಯಾರೇಜ್ ಬಗ್ಗೆ ಅಂತೇಳಂದ್ರೆ ಅವ್ರಿಗೆ ನಿಮ್ಮ ಆಸ್ತಿ ಮೇಲೆ ಕಣ್ಣಿಲ್ಲ ಅಂದ್ರೆ ಇವತ್ತಿಲ್ಲ ನಾಳೆಗೆ ಅವರು ಅವ್ರ ಮನೆಗೆ ಹೋಗ್ತಾರಂತ ಅರ್ಥ. ಇಲ್ಲ ನಾ ಆಗಲ್ಲ, ನನಗೆ ಇಷ್ಟ ಇಲ್ಲ, ಒಂಥರ ಮ್ಯಾರೇಜ್ ಆಗ್ಲಕ್ಕೆ ರಿಜೆಕ್ಟ್ ಮಾಡ್ಲಾಗತ್ತರು ಅಂತಂದ್ರೆ ಅವರಿಗೆ ಈ ಆಸ್ತಿ ಮೇಲೆ ಕಣ್ಣದ ಅಂತ ಅರ್ಥ. ಏನು ನೀನೇ ತಿಳ್ಕೊ, ಅವಾಗ ಗೊತ್ತಾಗ್ತದೆ ನಿನಗೆ. ಹಂಗೆ ಆಯ್ತು ತಗೋರಿ, ಇದನ್ನು ಒಂದು ಪರೀಕ್ಷೆ ಮಾಡೇ ಬಿಡಮಂತ. ಆಯ್ತು ತಗೋರಿ, ಕೇಳ್ತೀನಂತ.
ಪರೀಕ್ಷೆ ಮಾಡೋದೇನದ ಯಾಕೋ ನನಗೂ ಹಂಗೆ ಅನಿಸ್ಲತ್ತದ. ಯಾಕಂದ್ರೆ ಅವರು ಇಲ್ಲಿ ಇರೋದ್ರಾಗ ರೀಸನೇ ಇಲ್ಲ, ನಮ್ಮ ಅಣ್ಣನೂ ಇಲ್ಲ, ಮಕ್ಕಳು ಇಲ್ಲ. ಮತ್ತು ಹರ ಅಂತಂದ್ರೆ ಮತ್ತು ಅದ್ರಾಗ ಬೇರೆ ಯಾವ ಅಪ್ಪಗೆ ಇಟ್ಟೊಂದು ಚಲೋ ನೋಡ್ಕೊಳತ್ತಾರ ಅಂತಂದ್ರೆ ಮತ್ತು ಆಸ್ತಿ ತಲಿಂದೇ ನೋಡ್ಕೊಳತ್ತಿರ್ಬೇಕು. ಈಗ ಅತ್ತಿ ಮಾವಂದ್ರೆ ಸಿಡಿ ಮಾಡೋ ಕಾಲದಾಗ ಇವರು ಅವ ಅಪ್ಪನ ಗತ್ಲೆ ನೋಡ್ಕೊಳಕತ್ತಾರ. ಮತ್ತು ನಾಳೆ ಕನಿಕರ ಬಂದು ಅರ್ಧ ಆಸ್ತಿ ನಮ್ಮ ಅತ್ತಿ ಮಾವ ನನಗೆ ಬರೀತಾರ ಅಂತ ತಿಳಿದೇ ಇದ್ದಿರಬೇಕು. ಹೇಳೋಕೆ ಬರಲ್ಲ. ನನಗೂ ಹಂಗೆ ಅನಿಸ್ಲತ್ತದ. ಯಾವ ಹೊತ್ತದಾಗ ಯಾವ ಹಾವು ಇರ್ತದೆ ಯಾರಿಗೆ ಗೊತ್ತ್ರಿ. ನಿಮ್ಮ ಮಾತು ಖರೆ ರೀ. ಜರ ಹುಷಾರಾಗಿರ್ಬೇಕಾಗ್ತದೆ. ಅವರಿಗೇನು ಆಸ್ತಿ ಸಿಗಲ್ಲ, ಯಾಕಂತಂದ್ರಿ ಮಕ್ಕಳಿಲ್ಲ ಏನಿಲ್ಲ. ಸಿಂಪತಿಗೋಸ್ಕರ ಏನೋ ಅವ್ವ ಅಪ್ಪ ಒಂದು ತಟಕ ಕೊಡ್ಬೋದು ಅಷ್ಟೇ. ಇಷ್ಟು ಆಸ್ತಿ ಅಂತರೂ ಕೊಡಲ್ಲ. ನಾ ಇದ್ದೀನಲ್ಲ, ನಾ ಇದ್ದೀನಿ ಆಯಿತು, ಮಕ್ಕಳದವ, ನಾ ಯಾಕೆ ಬಿಟ್ಕೊಡ್ಲಿ? ಇಲ್ಲ, ಕೊಡಲ್ಲ ಬಿಡ್ರಿ. ಏನೋ ತಡ್ಕ ಪುಟ್ಕ ಕೊಡ್ಬೋದು ಅಷ್ಟೇ, ಮತ್ತೇನಿಲ್ಲ. ನಾ ಇದ್ದಿದ್ದಿಲ್ಲ ಅಂತಂದ್ರೆ ಅದು ಮಾತು ಬೇರೆ ಇತ್ತು. ಈಗ ನಾ ಬಂದಿನಲ್ಲ, ನಾ ಯಾಕೆ ಬಿಟ್ಕೊಡ್ಲಿ? ಹ್ಞೂ, ಈಗ ನೀ ಕರೆಕ್ಟ್ ವಿಚಾರ ಮಾಡ್ಲತ್ತಿದ್ದಿ, ಕರೆಕ್ಟ್ ಟ್ರ್ಯಾಕ್ ಮೇಲೆ ಇದ್ದಿ ನೋಡಿ ನೀ. ಬಿಟ್ಕೊಡ್ಬೇಡ. ಯಾಕೆ ಬಿಟ್ಕೊಡ್ತಿ? ನಿಮ್ಮ ಅಣ್ಣ ಇದ್ರೆ ಅದು ಮಾತು ಬೇರೆಪ್ಪ, ನಾ ₹1 ಕೇಳ್ತಿದ್ದಿಲ್ಲ. ಈಗೆಲ್ಲ ಆಸ್ತಿ ನಿಂದೇ ಇದು, ಅದಕ್ಕೆ ಆ ದೇವರು ಅವ್ರ ಕೈ ತಪ್ಪು ಹೋಗ್ಬಾರ್ದು ಅಂತೇಳಿ ನಿನಗೆ ಕರೆಸ್ಬಿಟ್ಟಾನ. ನೀ ಯಾಕೆ ಬಿಟ್ಕೊಡ್ತಿ? ಬಿಟ್ಕೊಡ್ಬೇಡ. ಮತ್ತು ಆದಷ್ಟು ಜಲ್ದಿ ಊರಿಗೆ ಹೋಗಮ್ಮೆ ಅಂತಲೂ ಅನ್ಬೇಡ. ಯಾಕಂದ್ರೆ ಇಂಥ ಟೈಮಿಗೆ ನೀನು ಊರಿಗೆ ಹೋಗ್ಬಿಟ್ಟೆ ಅಂತಂದ್ರೆ ಮತ್ತು ನಿದ್ದು ಬಂದವ್ರಿಗೆ ಹಾಸ್ಕೊಟ್ಟಂಗೆ ಆಗ್ತದ ಏನು. ಇರು, ಒಂದು ಸ್ವಲ್ಪ ದಿನ ಇರಮ್ಮಿ. ನನಗೂ ಬೇಜಾರಾಗದ, ಕೆಲಸ ಮನೆ ಅಂತ. ಇರಮ್ಮಿ, ಒಂದು ಸ್ವಲ್ಪ ದಿನ ಇರಮ್ಮಿ. ನೋಡಮ್, ನಿಮ್ಮ ಅತ್ತಿಗೆ ಮಗ ಆದಷ್ಟು ಊರಿಗೆ ಕಳಿಸ್ಲಿಕ್ಕೆ ಟ್ರೈ ಮಾಡಮ್. ಇಬ್ಬರು ಸೇರಿದೆವು ಅಂತಂದ್ರೆ ಇದೇಟ್ ಕೆಲಸ. ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿ ನಿಮ್ಮ ಅತ್ತಿಗೆ ಮಗ ಆದಷ್ಟು ಜಲ್ದಿ ಮನೆಯಂದು ಕಳಿಸ್ಬಿಡಮ್ ಏನು. ಅವ್ರಿಗೆ ಮನೆಯಿಂದ ಕಳಿಸ್ದೇವು ಅಂತಂದ್ರೆ ನಾವು ನೆಮ್ಮದಿಯಾಗಿರ್ಬೋದು ಏನು. ಏನಂತಿ? ನೀವು ನನಗಿಟ್ಟೆಲ್ಲ ತಿಳಿಸಿ ಹೇಳಿದಿಲ್ಲ ಅಂತಂದ್ರೆ ನಾ ಪೆಂಗ್ ಗತ್ಲೆ ನಂಬಿ ಬಿಡ್ತಿದ್ದ ನಮ್ಮ ಅತ್ತಿಗೆ ಮಗ. ದೇವ್ರ ಗತ್ಲೆ ಹಾಳಲ್ಲಪ್ಪ, ಎಷ್ಟು ಚಂದರಲ್ಲ ಅಂತ ಮರಗ್ಲಾಗತ್ತಿದ. ಹಿಂಗಾಯ್ತಲ್ಲ ನಮ್ಮ ಅತ್ತಿಗೆ ಮಗ ಅಂತ ಎಷ್ಟು ಮರಗಿನ್ರಿ ನಾ ರೀ. ಅವ್ರು ನೋಡಿದ್ರ ಆಸ್ತಿ ಸಲಿಂದ ಉಳ್ದಾರ. ಮಾಡ್ತೀನಿ ತಡ್ರಿ. ಆಸ್ತಿನ ಒಂದು ಹಂಚಿ ಬಿಲ್ಲಿ ಕೊಡಬಿಡಲ್ಲ ನಾನು, ಹಂಗೆ ಮಾಡ್ತೀನಿ. ನೋಡ್ರಿ ಹೆಂಗೆ ಓಡಿಸ್ತೀನಿ ನೋಡ್ರಿ. ಓಡಿಸಲ್ಲ, ಓಡಲಿಲ್ಲ ತಂದ್ರೆ ಇಲ್ಲೇ ಇದ್ದು ಅವ್ರಿಗೆ ಎಷ್ಟು ಕಾಟ ಕೊಡ್ತೀನಿ ನೋಡ್ರಿ. ನಾಳಿನ ಹಿಡಿದು ಹಾಗೆ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ, ಹಂಗೆ ಮಾಡ್ತೀನಿ ನೋಡ್ರಿ ನೀವು ನಾಳೆಗೆ. ಇದೇ ಬೇಕಾಗಿತ್ತು. ಇವಾಗ ಆಟ ಚಾಲು ಆಯ್ತು ನೋಡು. ನನ್ನ ಹೆಂಡತಿ ಇವಾಗ ಅವ್ರ ಅತ್ತಿಗೆ ಮಗ ಓಡಿಸ್ಲಾರ್ದಂತರೂ ಬಿಡಲ್ಲ, ಇಲ್ಲಿ ಇರ್ಲಿಕ್ಕೂ ಬಿಡಲ್ಲ, ಹೋಲಕ್ಕೂ ಬಿಡಲ್ಲ, ಹಂಗೆ ಮಾಡಿಬಿಡ್ತಾಳಂತ ಗೊತ್ತಾಯ್ತು. ಈ ಆಸ್ತಿ ಅಂತರೂ ನನ್ನ ಕೈ ತಪ್ಪು ಹೋಗಲ್ಲ. ಏನು ವಿಚಾರ ಮಾಡ್ಲಾಕತ್ತೀರಿ? ಅದೇ ನನ್ನ ಹೆಂಡತಿ ಎಷ್ಟು ಬ್ರಿಲಿಯಂಟ್ ಅದಳಲ್ಲ ಅಂತ ಅನ್ಕೊಳತ್ತಿದ್ದ. ಇನ್ನ ನೋಡ್ರಿ, ಇನ್ನ ನಾಳಿನ ಹಿಡಿದವು ಆಟ ಶುರು ಮಾಡ್ತೀನಿ ನೋಡ್ರಿ, ಹ್ಯಾಂಗೆ ಮಾಡ್ತೀನಂತ. ನಮ್ಮವ್ವ ಹಾಗೆ ನಮ್ಮ ಅತ್ತಿಗೆ ಮಗ ಈಗ ಎಷ್ಟು ಜೀವ ಮಾಡ್ಲಾಕತ್ತಾಳಲ್ಲ, ಅಷ್ಟು ನಮ್ಮವ್ವ ದ್ವೇಷ ಮಾಡ್ಬೇಕು ನಮ್ಮ ಅತ್ತಿಗೆ ಮನ ಮೇಲೆ. ಅಷ್ಟು ದ್ವೇಷಕಾರಾಗಿ ನಾನು ಮಾಡ್ತೀನಿ. ಹ್ಞೂ, ಮಾಡುವಂತಿ ನಾಳಿನ ಹಿಡಿದು ಬೆಳಗರ ಆಲಿ. ನಾನು ನೋಡ್ಲಕ್ಕೆ ಇಲ್ಲೇ ಇರ್ತೀನಿ. ನಾ ಎಲ್ಲಿ ಹೋಲಿ ಏನೇನು. ನಿಮ್ಮ ಅತ್ತಿಗೆಮ್ಮ ಅಡುಗೆ ಅಂತೂ ಭಾರಿ ಮಸ್ತ್ ಮಾಡಿರೋಳು. ನಿಮ್ಮ ಅತ್ತಿಗೆ ಮಾಡಿರೋ ರವ್ ಮಾಡಿರೋ ಗೊತ್ತಿಲ್ಲ, ಅಡುಗೆ ಅಂತೂ ಕಂಡಾಪಟ್ಟಿ ರುಚಿಯಾಗಿತ್ತಪ್ಪ. ಇವತ್ತಂತರೂ ಹೊಟ್ಟೆ ತುಂಬ ತಿಂದಿ ನೋಡು ನಾನಂತರೂ. ಭಾರಿ ಮಾಡಿರೋ ಅಡುಗೆ, ಏನು 2 ಮಾತಿಲ್ಲ ನೋಡು ಅಡುಗೆ ಬಗ್ಗೆ. ಹ್ಞೂ ರೀ, ಅಡುಗೆ ಅಂತೂ ಸಿಕ್ಕಾಪಟ್ಟೆ ರುಚಿ ಮಾಡಿರ್ಬಿಡ್ರಿ. ಈ ಅಡುಗೆನ ಮುಂದೆ ಇಟ್ಕೊಂಡು ಆಟ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನಾಳಿನ ಹಿಡಿದು. ಆಯ್ತಮ್ಮ, ಸ್ಟಾರ್ಟ್ ಮಾಡು. ನಾನು ನೋಡೋಕೆ ಕಾಯ್ಕೊಂಡು ಕೂತಿರ್ತೀನಿ. ಕರಿ ನಿನ್ನ ಮಕ್ಳಿಗೆ ಕರಿ, ಇಬ್ರಿಗೆ ನೋಡಿ ನಾ ಕೂತಾರ ನೋಡಿ ಬರು TV ಮುಂದೆ. ಬೆಳತನ ಬಿಡು, ಹಾಗೆ ಕೂಡ್ತಾರ ಅವ್ರು. ಕರಿ ಮಕ್ಕಮ್ಮ ಮತ್ತು ನಿದ್ದೆ ಹೊಂಟದ, ಕಣ್ಣು ಜೊಗ್ಲಾಗತ್ತಾವ. ನನಗಂತೂ ಹೊಟ್ಟೆ ಬೇರೆ ತುಂಬ್ಯದ. ಚಂದ ಊಟ ಮಾಡೀನಿ ಇವತ್ತು. ಕರಿ ಇಬ್ರಿಗೆ ಕರಿ. ಕೃಷ್ಣ, ಕೃತಿಕಾ ಬಂದು ಮಕ್ಕೊಬರ್ರಿ, ಇಲ್ಲಿ ಟೈಮ್ ನೋಡ್ರಿ. ಈ ಕತೆ ಅಂತೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಬರ್ತದ್ರಿ ಡೇ ಬೈ ಡೇ. ಇನ್ಮೇಲೆ ಪೂಜಾಗ ಕಾಟ ಇನ್ನಷ್ಟು ಹೆಚ್ಚಿಗೆ ಆಗ್ತದ್ರಿ. ಪ್ರಮೀಳಾಗ ಗೊತ್ತಿರಲ್ರಿ, ಅವರು ಅವು ಬಿ ಪೂಜಾಗೆ ಸೇರಲ್ಲ ಅನ್ನೋ ವಿಷಯ ಗೊತ್ತಿರಲ್ಲ. ಗೊತ್ತಾಯ್ತಂತಂದ್ರೆ ಅವ್ವ ಮಗಳು ಇಬ್ಬರು ಸೇರಿ ಪೂಜಾ ಕಾಟ ಕೊಡ್ಬೋದು, ಕೊಡೋಕೆ ಸ್ಟಾರ್ಟ್ ಮಾಡ್ಬೋದು. ಇವಾಗಂತೂ ಪ್ರಮೀಳಾ ಸ್ಟಾರ್ಟ್ ಮಾಡ್ಬೇಕು ಅನ್ಲಕತ್ತಾಳ ಪೂಜಾ ಕಾಟ ಕೊಡ್ಲಕ್ಕ. ಮತ್ತು ಗೊತ್ತಾಯ್ತಂತಂದ್ರೆ ಅವ್ವ ಮಗಳು ಸೇರಿ ಕಾಟ ಕೊಡ್ತಾರೆ. ಅದ್ರಾಗ ಬೇರೆ ಪ್ರಮೀಳನ ಗಂಡು ಸೇರೇನ ಈಗ ಮತ್ತು ಪೂಜಾ ಕಾಟ ಕೊಡ್ಲಕ್ಕ. ಪೂಜಾ ಈ ಎಲ್ಲರ್ಲಿಂತ ಹೆಂಗೆ ತಪ್ಪಿಸ್ಕೊತಾಳೆ, ಹೆಂಗೆ ಹೊರಗೆ ಬರ್ತಾಳೆ, ಪೂಜಾ ಮುಂದಿನ ಜೀವನ ಏನಾಗ್ತದ ಪ್ರತಿಯೊಂದು ನೋಡ್ಕೊತ ಹೋಗ್ರಿ, ನಿಮ್ಗೆ ಅರ್ಥ ಆಗ್ತದೆ ಕತೆ. ಮತ್ತು ಯಾರು ಫಸ್ಟ್ ಟೈಮ್ ನೋಡ್ಲಾಕತ್ತಿರಲ್ರಿ ಎಲ್ಲ ಎಪಿಸೋಡ್ ನೋಡ್ರಿ. ಪ್ಲೇ ಲಿಸ್ಟ್ನಾಗ ಎಲ್ಲ ಎಪಿಸೋಡ್ ಅದಾವ್ರಿ ಒಟ್ಟಿಗೆ. ವಿಧವೆ ಹೆಣ್ಣಿನ ಕತೆ ಅಂತ ಹೇಳಿ ಅದ ರೀ. ದಯವಿಟ್ಟು ಅದು ಒಂದು ನೋಡಿದ್ರಿ ಅಂತಂದ್ರೆ ಕಂಪ್ಲೀಟ್ ಎಪಿಸೋಡ್ ನಿಮ್ಗೆ ಅರ್ಥ ಆಗ್ತದೆ ರೀ. ಸ್ಟಾರ್ಟಿಂಗಿಂದ ನೋಡ್ಕೊತ ಬಂದ್ರೆ ಇವಾಗಿನ 10 ಎಪಿಸೋಡ್ ಅಷ್ಟೇ ಆಗ್ಯಾವ್ರಿ. ಸೊ ಸ್ಟಾರ್ಟಿಂಗಿಂದ ನೋಡ್ಕೋಬೋದ್ರಿ ನೀವು. ಕತೆ ಅಂತೂ ಭಾಳ ಚಲೋ ಅದ ರೀ, ಮಿಸ್ ಮಾಡಬೇಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.